ಆಹಾ ಟೆನ್ಷನ್ ಮಾಡ್ಕೊಳ್ಳೋದನ್ನ ನೋಡೋದಕ್ಕೆ ಒಂಥರ ಮಜಾ ಅನ್ಸುತ್ತೆ. ಆ ಡ್ರೆಸ್ಸು ಸರಿಯಾದ ಜಾಗಕ್ಕೆ ಪಾರ್ಸಲ್ ಆಗಿದೆ. ಇವ್ರಿಗೇನು ಗೊತ್ತು ಪಾಪ. ಏನಂತೆ? ಡ್ರೆಸ್ ಡೆಲಿವರ್ ಆಗಿದೆ ಅಂತೆ, ಆದ್ರೆ ಮನೆಗೆ ಯಾವ ಪಾರ್ಸಲು ಬಂದಿಲ್ಲ. ಒಂದು ನಿಮಿಷ. ಯಾರು ಇಟ್ಕೊಂಡಿದ್ದು ಅಂತ ಚೆಕ್ ಮಾಡಿ. ಸರ್, ನಿತ್ಯ ಅವ್ರ ಹೆಸರಲ್ಲೇ ರಿಸೀವ್ ಆಗಿದೆ ಸರ್. ನಿತ್ಯ ಹೆಸರಲ್ಲ, ಇನ್ನೊಂದ್ಸಲ ಚೆಕ್ ಮಾಡಿ. ಒಂದ್ಸಲ ಅಲ್ಲ 100 ಸಲ ಚೆಕ್ ಮಾಡಿದ್ರು ಡ್ರೆಸ್ನ ಡೆಲಿವರಿ ಮಾಡಿದೀವಿ ಅಂತಾನೆ ಹೇಳ್ತಾರೆ. ಆದ್ರೆ ಅದ್ ನಿನ್ ಕೈಗೆ ಸಿಗಲ್ಲ ಕರ್ಣ. ರೀ, ನಿಮಗ್ ನಿಜವಾಗ್ಲೂ ಜವಾಬ್ದಾರಿ ಅನ್ನೋದಿದ್ಯಾ? ಇರೋ ಚಿಕ್ಕ ಕನ್ಫ್ಯೂಷನ್ ಆಗಿದೆ ಅನ್ಸುತ್ತೆ. ಏನು ಚಿಕ್ಕ ಕನ್ಫ್ಯೂಷನ್? ಹಾ, ನಿಮ್ಗಿದೆಲ್ಲ ಚಿಕ್ಕ ವಿಷಯನೇ ಅಲ್ವಾ? ನಿಮ್ ಹತ್ರ ಇದ್ದ ಹಾಗೆ ನಮ್ಮ ಹತ್ರ ಮೂಟೆ ಗಂಟ್ಲೆ ದುಡ್ಡಿಲ್ಲ ಅದನ್ನ ಖರ್ಚು ಮಾಡಿ ಖುಷಿ ಪಡೋದಿಕ್ಕೆ. ನಿಮಗ್ ಯಾವ ಚಿಕ್ಕ ವಿಷಯ ಅನ್ಸುತ್ತೋ ನಮಗದು ದೊಡ್ಡ ವಿಷಯ ರೀ. ಅಕ್ಕ, ತಪ್ಪನ್ನ ಪ್ರಶ್ನೆ ಮಾಡಕ್ ಬಂದ್ರೆ ಸಿಟ್ ಮಾಡ್ಕೋಬೇಡಿ ಅಂತ ಹೇಳ್ತೀರಾ. ಸರಿ, ನಂದೇ ತಪ್ಪು, ಸಾರಿ ಕೇಳೋಣ ಅಂತ ಬರೋಷ್ಟರಲ್ಲಿ ಇನ್ನೊಂದು ಎಡವಟ್ ಮಾಡಿರ್ತೀರಾ. ಒಟ್ನಲ್ಲಿ ನಾನು ಕೋಪ ಮಾಡ್ಕೊಂಡು ಯಾವ್ದನ್ನು ಪ್ರಶ್ನೆ ಮಾಡ್ಬಾರ್ದು ಅಲ್ವಾ? ನನ್ನ ಎಂಗೇಜ್ಮೆಂಟ್ ಹಿಂಗಾಗ್ಬೇಕು, ಹಂಗಾಗ್ಬೇಕು, ನಾನು ಈ ತರ ಕಾಣಿಸ್ಬೇಕು, ಈ ತರದ ಡ್ರೆಸ್ ಹಾಕೋಬೇಕು ಅಂತ ತುಂಬಾ ಕನ್ಸ್ ಕಂಡಿದ್ದೆ. ಅದ್ ನನ್ ತಪ್ಪು. ಆ ಜವಾಬ್ದಾರಿನ ಇಂಥವ್ರು ಕೊಟ್ಟಿದ್ದು ಇನ್ನ ದೊಡ್ಡ ತಪ್ಪು. ಸರಿ, ಎಲ್ಲದಕ್ಕೂ ಸೇರಿಸಿ ಒಟ್ಟಿಗೆ ಸಾರಿ ಕೇಳ್ತೀನಿ, ಆಯ್ತಾ? ಕ್ಷಮಿಸ್ಬಿಡಿ. ನೀವು ಸಾರಿ ಕೇಳಬೇಡಿ ಪ್ಲೀಸ್. ನಾನು ಹೋಗಿ ವಿಚಾರಿಸ್ತೀನಿ. ಅಮ್ಮ ಪ್ಲೀಸ್ ಇದನ್ನ ಎತ್ತಿಟ್ಬಿಡಿ.